ನಾವು ಮಾಡಿದ್ದೇವೆ. ಆಮೇಲೆ ಇದನ್ನ ಟ್ಯಾಕ್ಸೇಷನ್ ಕೂಡ ಏನು ಹಿಂದೆ ಏನು ದೆಹಲಿಯವರು ಕೂಡ ಕೆಲವು ಸೂಚನೆಗಳನ್ನ ಕೊಟ್ಟಿದ್ದಾರೆ ಯಾವ ರೀತಿ ಟ್ಯಾಕ್ಸೇಷನ್ ಮಾಡಬೇಕು ಅಂತ. ಹಿಂದೆ ಏನಿತ್ತು ಕೆಲವನ್ನ ನಾನು ಅಮೆಂಡ್ಮೆಂಟ್ ಕೂಡ ಮಾಡಿದೆ ನಾನು, ಅದು ಕೂಡ ಕೆಲವು ಸಂದರ್ಭದಲ್ಲಿ ಅದನ್ನು ಕೂಡ ಇಟ್ಟಿದ್ದೇವೆ. ಏನೇನು ಎಸೆನ್ಷಿಯಲ್ ಇದಕ್ಕೆ ಬರಬೇಕು ಅಂತೇಳಿ ಇಲ್ಲಿ ಮುಖ್ಯವಾಗಿ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ವಿ ಹ್ಯಾವ್ ಇನ್ವಾಲ್ವ್ಡ್ ದಿಸ್ ಪೊಲೀಸ್ ಆಲ್ಸೋ. ಪೊಲೀಸ್ ಇರ್ಬೋದು, ವಾಟರ್ ಸಪ್ಲೈ ಇರ್ಬೋದು, ಬೇರೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಬೇಕು ಎಲ್ಲರೂ ಕೂಡ LBT ಬೇರೆ ಎಲ್ಲ ಕೂಡ ಅವ್ರನ್ನೆಲ್ಲರೂ ಕೂಡ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ, ಅರ್ಬನ್ ಹೆರಿಟೇಜ್ ವಿಚಾರಕ್ಕೆ ಎಲ್ಲದಕ್ಕೂ ಕೂಡ ಎಲ್ಲರೂ ಕೂಡ MD BMTC, MD BMRCL, MD ಬೆಸ್ಕಾಮು, MD CEO BMLTA ಇವ್ರನ್ನೆಲ್ಲ ಕೂಡ ಇದಕ್ಕೆ ನಾವು ಹಾಕೊಂಡು. ಯಾಕೆಂದ್ರೆ ಇದು ಬರೀ ಅವ್ರು ನಂದೇ ಜವಾಬ್ದಾರಿ ಸಪ್ರೇಟ್ ಅನ್ನಕ್ಕಾಗಲ್ಲ. ಸೊ ಇವ್ರ ಲೆಜಿಸ್ಲೇಟರ್ಸ್ಗೆ ಅವ್ರಿಗೂ ಕೂಡ ಅವ್ರನ್ನ ಕೇಳೋಷ್ಟು ಶಕ್ತಿ ಇರಬೇಕು, ಕಂಟ್ರೋಲ್ ಇರಬೇಕು. ಬರೀ ಮೇಯರ್ ಸಿಟಿ ಕಾರ್ಪೊರೇಷನ್ ಅಲ್ಲ. ಸೊ GBAಗೆ ಚೀಫ್ ಕಮಿಷನರ್ ವಿಲ್ ಬಿ ದಿ ಎಕ್ಸ್ ಅಫಿಷಿಯೋ ಮೆಂಬರ್ ಆಫ್ ದಿ ಸೆಕ್ರೆಟರಿ. BDC ಬಂದ ಒಂದು ದೃಷ್ಟಿಯಿಂದ ನಾನು ಅವ್ರಿಗೂ ಒಂದು ಪವರ್ ಸಿಗ್ಬೇಕು ಅಂತ ಹೇಳಿ. ನಾವು ಇವತ್ತು ಇರ್ತೀವಿ, ನಾಳೆ ಇರಲ್ಲ, ಬಟ್ ದಿಸ್ ವಿಲ್ ಸ್ಟೇ ಫಾರ್ ಎ ಲಾಂಗ್ ಟೈಮ್. ಆ ದೃಷ್ಟಿಯಿಂದ ಇವತ್ತು ನಾವು ಏರಿಯಾಗೆ ಒಂದು ಮಾಡಿದ್ದೇವೆ, ಇನ್ಕ್ಲೂಡಿಂಗ್ ದಿ ಫೈರ್ ಫೋರ್ಸ್, ಆಮೇಲೆ ಟ್ರಾಫಿಕ್ ಪೊಲೀಸ್ ಅವರು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಸ್ಲಮ್ ಡೆವಲಪ್ಮೆಂಟ್ ಬೋರ್ಡು ಇವರೆಲ್ಲ ಕೂಡ, ಆಮೇಲೆ ಪ್ಲಾನಿಂಗ್ ಫಂಕ್ಷನ್ಸ್, ಸೂಪರ್ವೈಸೇಷನ್ ಆಫ್ ಅಥಾರಿಟೀಸು ಅವೆಲ್ಲ ಕೂಡ ಇದು ಇಟ್ಕೊಂಡಿದ್ವಿ. ಮೇಜರ್ ಕೆಲವು 1 to 1 ಇರೋದಕ್ಕೆ ಸರ್ಕಾರ ಆಗ ಈ ಕಾರ್ಪೊರೇಷನ್ ಇನ್ನೊಂದು ಕಾರ್ಪೊರೇಷನ್ ಎರಡೂ ಸೇರಿ ಒಂದೇನೋ ಒಂದು ದೊಡ್ಡ ಬ್ರಿಡ್ಜ್ ಮಾಡಬೇಕಾಯ್ತು, ಒಂದು ಇಡೀ ಬೆಂಗಳೂರು ನಗರಕ್ಕೆ ಏನೇನು ಮಾಡ ಅಂತ ಸಂದರ್ಭದಲ್ಲಿ ಗೌರ್ಮೆಂಟ್ಗೆ, ಚೀಫ್ ಮಿನಿಸ್ಟರ್ಗೆ ಮತ್ತು ಆ ಕಮಿಟಿಗೆ ಏನ್ ಮಾಡ್ಲಿಕ್ಕೂ ಕೂಡ ಒಂದು ಅವಕಾಶ ಇದೆ. ಇಲ್ಲಿ ಮೆಂಬರ್ ಸೆಕ್ರೆಟರಿ, ಚೀಫ್ ಕಮಿಷನರ್ ಆಫ್ ದಿ GBA, ಆ ಕಮಿಷನರ್ಸ್, ಅದಕ್ಕೆ ಕಮಿಷನರ್ಸ್ ಯಾರ್ಯಾರು ಬರ್ತಾರೆ ಅವರು ಕಾರ್ಪೊರೇಷನ್ಗೆ ಮೆಂಬರ್ಸು, BDA ಕಮಿಷನರು, ತಿರ್ಗಾ ಅದೇ ಫೈಲ್ ಎಲ್ಲ ಕೂಡ ಮಾಡಬೇಕು ಅಂತ ಅವ್ರಿಗೆ ಡಿಸ್ಚಾರ್ಜ್ ಆಫ್ ಪವರ್ಸ್ ಕೂಡ ಇದನ್ನ ನಾವು ಸ್ವಲ್ಪ ಅವ್ರಿಗೆ ಸ್ಟ್ರೆಂಥನ್ ಮಾಡ್ಲಿಕ್ಕೆ ಮಾಡಿದ್ದೇವೆ. ಆಮೇಲೆ ಎಕ್ಸ್ಪರ್ಟ್ಸ್ ಕಮಿಟಿ ಕೂಡ ಇಲ್ಲಿ ಇಟ್ಟಿದೆ. ಗೌರ್ಮೆಂಟ್ ಕಾನ್ಸ್ಟಿಟ್ಯೂಟ್ ಕೆಲವು ಎಕ್ಸ್ಪರ್ಟ್ ಕಮಿಟಿ ಯಾರು ಕೆಲವರು ನಗರಕ್ಕೆ ಉತ್ತಮವಾದಂತಹ ಸ್ಟ್ರಾಟಜಿ ಕೊಡೋರು ಮಾಡಿದ್ದೇವೆ. ಆಮೇಲೆ ಒಂದು ಒಂದು 6 ಕಮಿಟಿ ಮಾಡಿದ್ದೇವೆ. ಅರ್ಬನ್ ರೀಜನಲ್ ಟೌನ್ ಪ್ಲಾನಿಂಗು, ಇನ್ಫ್ರಾಸ್ಟ್ರಕ್ಚರ್ ಟ್ರಾನ್ಸ್ಪೋರ್ಟೇಷನ್ ಒಂದು, ಎನ್ವೈರನ್ಮೆಂಟ್ ಕ್ಲೈಮೇಟ್ ಚೇಂಜ್ಗೆ, ಮಿಕ್ಕಿದ್ದು ಸೋಷಿಯಲ್ ಜಸ್ಟಿಸ್, ಸೋಷಿಯಲ್ ಇನ್ಕ್ಲೂಷನ್, ಎಜುಕೇಶನ್, ಹೆಲ್ತ್, ವೆಲ್ಫೇರ್ ಅಂತ ಅದೊಂದು ಕಮಿಟಿ ಮಾಡಿದ್ವಿ. ಇನ್ಫಾರ್ಮೇಶನ್, ಎಜುಕೇಶನ್, ಕಮ್ಯುನಿಕೇಶನ್, ಯಾಕೆಂದ್ರೆ ಈಗೆಲ್ಲ ಮೇಜರ್ ನಮ್ಮ ಮಾಸ್ ಕಮ್ಯುನಿಕೇಶನ್, IT, BT ಇವೆಲ್ಲ ಇದೆಯಲ್ಲ, ಸೋಷಿಯಲ್ ಮೀಡಿಯಾ ಇವೆಲ್ಲ ಕೂಡ ಇದೆ. ಸೊ ಅದಕ್ಕೆಲ್ಲ ಕೂಡ ಜಾಗೃತವಾಗ್ಲಿ ಅಂತೇಳಿ ಅದಕ್ಕೂ ಒಂದು ಮಾಡಿದ್ದೇವೆ. ಆಮೇಲೆ ಇಲ್ಲಿ ಕಾರ್ಪೊರೇಷನ್ಗಳನ್ನ 1 to 7, ನಾಟ್ ಮೋರ್ ದೆನ್ 7 ಅಂತ ಮಾಡಿದ್ದೇವೆ. ಇಲ್ಲ ಒಂದು ಮಾಡ್ಬೋದು, ಇಲ್ಲ 2 ಮಾಡ್ಬೋದು, ಇಲ್ಲ 3 ಮಾಡ್ಬೋದು, 4. ಅದನ್ನು ಇವ್ರನ್ನೆಲ್ಲ ಕೂತ್ಕೊಂಡು ಮತ್ತೆ ನಾವು ಮಾತಾಡ್ಬೇಕಾಗ್ತದೆ. ವಿಲ್ ಹ್ಯಾವ್ ಟು ಸಿಟ್ ವಿತ್ ದೆಮ್, ಜಾಗರೂಕವಾಗಿ ಯಾವ ರೀತಿ ಡಿವೈಡ್ ಮಾಡಬೇಕು ಅಂತ. ವಿ ಹ್ಯಾವ್ ಟು ಟೇಕ್ ದೆಮ್ ಇನ್ ಟು ಅವರ್ ಲೆಜಿಸ್ಲೇಟರ್ಸ್ ಆಲ್ಸೋ ಇನ್ ಟು ಕಾನ್ಫರೆನ್ಸ್. ಸುಮ್ಮನೆ ನಾವು ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಅಡ್ಮಿನಿಸ್ಟ್ರೇಷನ್ ಕೂಡ ಬಹಳ ಮುಖ್ಯ ಇಲ್ಲಿದೆ ಆ ದೃಷ್ಟಿಯಿಂದ. ಆಮೇಲೆ ಪಾಪ್ಯುಲೇಷನ್ ಕೂಡ ನಾಟ್ ಲೆಸ್ ದೆನ್ 10 lakhs ಜಾಸ್ತಿ ಇರಬೇಕು, ಮಿನಿಮಮ್ ಜಾಸ್ತಿ ಇರಬೇಕು. 55,000 ಇನ್ಹೆಬಿಟ್ಸ್ ಪರ್ ಕಿಲೋಮೀಟರ್. ರೆವಿನ್ಯೂ ಜನರೇಷನ್ ಮಿನಿಮಮ್ 300 ಕೋಟಿ ರೂಪಾಯಿ ಯಾವ್ದಾದ್ರು ಒಂದು ಮಾಡ್ಬೇಕಾದ್ರೆ ಒಂದು ಇದಕ್ಕೆ ಅಟ್ಲೀಸ್ಟ್ ಮಿನಿಮಮ್ 300 ಕೋಟಿ ರೂಪಾಯಿ ಅದಕ್ಕೆ ರೆವಿನ್ಯೂ ಇರಬೇಕು ಹಿಂದೆ ಇದಕ್ಕಿನ್ನ. ಎಂಪ್ಲಾಯ್ಮೆಂಟ್ ನಾನ್ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ನಾಟ್ ಲೆಸ್ ದೆನ್ 50% ಅಂತ ಕೆಲವರು, ಅಂದ್ರೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಇರಬೇಕು, ಅಟ್ಲೀಸ್ಟ್ 50% ಜಾಸ್ತಿ ಇರಬೇಕು. ಈಗೇಗೌಡ ಹೆಸರು ಇಡೋದು, ಇನ್ನೊಂದು ಹೆಸರು ಇಡೋದು ಬೇಡ. ಬೆಂಗಳೂರು ಗೌರವನ, ಸ್ವಾಭಿಮಾನನ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಮಾಡಿದ್ದೇವೆ. ಸೊ ಬೆಂಗಳೂರು ಬಿಟ್ಬಿಟ್ಟು ಬೇರೆ ಹೆಸರು, ಕೆಲವು ಕಡೆ ನಾನು ನೋಡಿದ್ದೇನೆ ರಂಗಾರೆಡ್ಡಿ ಡಿಸ್ಟ್ರಿಕ್ಟ್ ಅಂತ ಆಂಧ್ರಲ್ಲಿ ಇಟ್ಟಿದ್ದಾರೆ, ಇನ್ನೊಂದ್ ಕಡೆ ಯಾವುದೋ ಇನ್ನೊಂದು ಹೆಸರು ಇಟ್ಟಿದ್ದಾರೆ. ಸೊ ಅದೆಲ್ಲ ಬೇಡ, ಬೆಂಗಳೂರು ಹೆಸರೇ ಇರಲಿ. ದಕ್ಷಿಣ ಉತ್ತರ ಇದಕ್ಕೆ ಏನ್ ಬೇಕಾದ್ರೆ ಒಂದು ಬೆಂಗಳೂರು ಬಿಟ್ಟು ಏನು ಮಾಡೋದು ಬೇಡ ಅಂತೇಳಿ. ಆಸ್ ಫಾರ್ ಆಸ್ ಪಾಸಿಬಲ್ ಆಫ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಆದಷ್ಟು ನಾವು ಡಿವೈಡ್ ಮಾಡಬಾರ್ದು ಅಂತ. ವಿಧಿ ಇಲ್ಲ ಅಂದ್ರೆ ಕೆಲವು ಕಡೆ 2 ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬಹುದು ಅನ್ನೋದು ಸೆಕ್ಷನ್ 26 ಪ್ರಕಾರ ಅವಕಾಶ ಇದೆ. ಸೊ ಅದನ್ನು ಕೂಡ ಇಟ್ಟಿದ್ದೇವೆ. ಡ್ಯೂರೇಷನ್ 5 ವರ್ಷ ಇದಕ್ಕೆ. ಅಧ್ಯಕ್ಷರು ಮಾತ್ರ ಇವ್ರಿಗೆ ಮಾತ್ರ ಇಲ್ಲಿ ವಾರ್ಡ್ 150 ಜನಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೇವೆ. ಮ್ಯಾಕ್ಸಿಮಮ್ 150, ನಾಟ್ ಮೋರ್ ದನ್ 150, 100 to 150 ಏನಾದ್ರು ಒಂದು ಅವಕಾಶ ಇದೆ ಸೆಕ್ಷನ್ 29 ಅಲ್ಲಿ. ಅದಕ್ಕೆ ಈ ಟರ್ಮ್ ಆಫ್ ಆಫೀಸ್ ಫಾರ್ ಮೇಯರ್ಸ್ ಅಂಡ್ ಡೆಪ್ಟಿ ಮೇಯರ್ಸ್ ಬರೀ 1 ವರ್ಷ ಅವನಾಗಿ ಗೆದ್ದು ಅವನಿಗೆ ಇದು ಮಾಡಿ ಅವನು ಟೈಮ್ ಆಯ್ತು ಮತ್ತೊಂದು ಬಹಳ ಗಾಬರಿ ಆಗ್ತದೆ. ಸೊ ಅದಕ್ಕೆ 2.5 ವರ್ಷ ಇಟ್ಟಿದ್ದೇವೆ ಅಧ್ಯಕ್ಷ. ಈ ಒಂದು ಸೆಕ್ಷನ್ 78 ಅಲ್ಲಿ ಒಂದು ಅವಕಾಶ ಇದೆ, 2.5 years. ಆಮೇಲೆ ನೋ ಕಾನ್ಫಿಡೆನ್ಸ್ ಏನಾದ್ರು ಅವನ ಮೇಲೆ ಮಾಡಬೇಕು ಅನ್ನೋದ್ರೆ 6 months ಅವನು ಆಫೀಸ್ ಮುಗಿಸಿರ್ಬೇಕು. ಆಫ್ಟರ್ 6 months ದೇ ಕ್ಯಾನ್ ಗೋ ಫಾರ್ ಎನ್ ನೋ ಕಾನ್ಫಿಡೆನ್ಸ್ ಮೋಷನ್ ಆನ್ ದಿ ಮೇಯರ್.
ಸೊ ಇಲ್ಲಿ ಒಂದು ಅಸೆಂಬ್ಲಿ ಲೆವೆಲ್ ಕಾನ್ಸ್ಟಿಟ್ಯೂನ್ಸಿ ಒಂದು ಕಮಿಟಿ, ಒಂದು ಕನ್ಸಲ್ಟೇಟಿವ್ ಕಮಿಟಿ ಅಂತ, ಸೊ ಅದಕ್ಕೆ ಸರ್ಕಾರ ಅದಕ್ಕೆ ಮಾಡ್ತಾರೆ. MLA ಕಂಪಲ್ಸರಿ, ಯಾರು ಅವನು MLA ಇರ್ತಾನೆ ಆತನೇ ಚೇರ್ಮನ್ ಇರ್ತಾರೆ ಕಂಪಲ್ಸರಿ ಅವ್ರ ಕ್ಷೇತ್ರಕ್ಕೆ. ಮೆಂಬರ್ಗಳು ಆ ಲೋಕಲ್ MLC ಯು ಶುಡ್ ರಿಸೈಡ್ ಇನ್ ದಟ್ ಏರಿಯಾ ಅಂಡ್ ಬಿ ಎ ವೋಟರ್. ಎಲ್ಲಿಂದ ಬಂದು ನಾನೋಗಿ ಇಲ್ಲಿ ಗಾಂಧಿನಗರದಲ್ಲಿ ಆಗ್ತೀನಿ ಅನ್ನಂಗಾಗಲ್ಲ. ಸೊ MLC ಆಫ್ ದಟ್ ಏರಿಯಾ, ಕೌನ್ಸಿಲರ್ ರೆಪ್ರೆಸೆಂಟಿಂಗ್ ದಿ ಏರಿಯಾ ಅಂಡ್ ಆಫೀಸರ್ ಆಫ್ ದಿ ಏರಿಯಾ ಆಫ್ ಅದರ್ ಡಿಪಾರ್ಟ್ಮೆಂಟ್ಸ್ ಅಂಡ್ ಏಜೆನ್ಸೀಸ್. ಅವರು ಕೋಆರ್ಡಿನೇಷನ್ ಮಾಡಕ್ಕೆ, ಇಂಪ್ಲಿಮೆಂಟೇಷನ್ಗೆ ಗ್ರೀವೆನ್ಸಸ್ ಕೂಡ ಎಲ್ಲ ಇದೆ. ಆಮೇಲೆ ಸ್ಟ್ಯಾಂಡಿಂಗ್ ಕಮಿಟಿ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ, ಒಂದು ರೆವಿನ್ಯೂ ಒಂದು ಸ್ಟ್ಯಾಂಡಿಂಗ್ ಕಮಿಟಿ, ಅಡ್ಮಿನಿಸ್ಟ್ರೇಷನ್ಗೆ, ಸೋಷಿಯಲ್ ಜಸ್ಟಿಸ್, ಎಜುಕೇಶನ್ ಒಂದು ಕಮಿಟಿ, ಪಬ್ಲಿಕ್ ವರ್ಕ್ಸ್, ಇಂಜಿನಿಯರಿಂಗ್ಗೆ, ಪಬ್ಲಿಕ್ ಹೆಲ್ತ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ, ಫಾರೆಸ್ಟ್, ಎನ್ವೈರನ್ಮೆಂಟ್, ಎಕಾಲಜಿ, ಹಾರ್ಟಿಕಲ್ಚರ್, ಫಿಶರೀಸ್ ಒಂದು ಕಮಿಟಿ, ಫಾರ್ ಇನ್ಫ್ರಾಸ್ಟ್ರಕ್ಚರ್ ಒಂದು ಸಪರೇಟು, ಸ್ಟ್ಯಾಂಡಿಂಗ್ ಕಮಿಟಿ ಅಂಡ್ ಆಡಿಟ್ ಅಕೌಂಟ್ಸ್ ಅದು 2.5 ವರ್ಷ ಟೈಮ್ ಇಟ್ಟಿದ್ವಿ. ಮೇಯರ್ಗೆ ಎಷ್ಟು ಟೈಮ್ ಇಟ್ಟಿದ್ವಿ ಅದಕ್ಕೆ ಮೆಂಬರ್ಸ್ 9 ರಿಂದ 15 ಜನ ಇನ್ಕ್ಲೂಡಿಂಗ್ ಚೇರ್ಮನ್ ಅದಕ್ಕೆ ನಾವು ಇಟ್ಟಿದ್ದೇವೆ. ಈ ವಾರ್ಡ್ ಕಮಿಟಿಗೆ 20 ತಿಂಗಳು ಇಟ್ಟಿದ್ದೇವೆ. ವಾರ್ಡ್ ಕಮಿಟಿಗೆ ಅದಕ್ಕೆ ಇದು ಚೇರ್ಮನ್ ಕೌನ್ಸಿಲರ್ ಆತ, ಅದಕ್ಕೆ 4 ಜನ GB ಇಂದ ಅದಕ್ಕೆ ಯಾರು ಇದ್ದಾರೆ ಅವ್ರನ್ನ ನಾಮಿನೇಟ್ ಮಾಡಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ. ಸೊ ಕಾರ್ಪೊರೇಷನ್ ಕೂಡ ಇವತ್ತು ಏನಿದೆ ಅದೇ ರಿಸರ್ವೇಶನ್ SC STಗೆ, ವುಮೆನ್ಗೆ, ಆಮೇಲೆ ನಮ್ಮ ಅಸೋಸಿಯೇಷನ್ಗಳಿರ್ತಾರ ಅವ್ರನ್ನೆಲ್ಲ ತೆಗೆದುಕೊಳ್ಳುತ್ತಿದೆ. ಸೊ ಚೇರ್ಪರ್ಸನ್ಗೆ ಸೆಕ್ಷನ್ 102 ಪ್ರಕಾರ ಏನು ಒಂದು ವಿಟೋ ಪವರ್ ಇದೆ ಅದು ಇದ್ದೇ ಇರ್ತದೆ. ಕಾರ್ಪೊರೇಷನ್ ಫಂಡು ಅದನ್ನು ಕೂಡ ರೆವಿನ್ಯೂ ಇನ್ಕ್ಲೂಡಿಂಗ್ ಗ್ರಾಂಟ್ ಏರಿಯಾ ಪ್ರೊವೈಡ್ ಮಾಡ್ಬೇಕಾದ್ರೆ ಸೆಕ್ಷನ್ 176 ಪ್ರಕಾರ ಏನಿದೆ ಅಷ್ಟನ್ನೇ ನಾವು ಅವಕಾಶ ಮಾಡಿದ್ವಿ. ನಾನು ಮೇಜರ್ ಕೆಲವು ಇದು ಬಿಟ್ರೆ ಬೇರೆ ಯಾವುದು ಹಿಂದೆ ಏನು BJP ಗವರ್ಮೆಂಟ್ ಅಲ್ಲಿ ಮಾಡಿದ್ರು ಅದನ್ನು ಬಿಟ್ಟು ನಾನು ಯಾವುದು ಕೂಡ ಬದಲಾವಣೆ ಮಾಡಕ್ ಹೋಗಿಲ್ಲ. ಕೆಲವು ತಿದ್ದುಪಡಿಗಳನ್ನ ಕೆಲವು ಅವರು ಸಜೆಸ್ಟ್ ಮಾಡಿದ್ದಾರೆ, ನಮ್ಮ ಮೆಂಬರ್ಸ್ ಎಲ್ಲ ಕೂತ್ಕೊಂಡು ತಿದ್ದುಪಡಿಗಳನ್ನ ಮಾಡಿದ್ದಾರೆ. ಸೊ ಅದನ್ನು ಕೂಡ ಸೆಕ್ಷನ್ 9, ಸೆಕ್ಷನ್ 10, ಸೆಕ್ಷನ್ 15, 84 ಅಲ್ಲಿ ಕೆಲವು ತಿದ್ದುಪಡಿಗಳನ್ನ ಅವರು ಸಜೆಸ್ಟ್ ಮಾಡಿದ್ದಾರೆ. ಅದನ್ನು ಕೂಡ ನಾನು ಇನ್ಕಾರ್ಪೊರೇಟ್ ಮಾಡಿದ್ದೇನೆ. ಸೊ ಐ ವಾಂಟ್ ದೆಮ್ ಎವ್ರಿವನ್ ಟು ಪಾರ್ಟಿಸಿಪೇಟ್. ನೀವು ಬರೀ ಬೆಂಗಳೂರಿಗೆ ಸೀಮಿತ ಆಗಬೇಡಿ, ಏನಾದ್ರು ಒಳ್ಳೆ ಸಜೆಷನ್ ಅಂತ ಕೊಡಿ, ಏನಾದ್ರು ತಿದ್ದುಪಡಿ ಮಾಡೋಣ ಫಾರ್ ದಿ ಲಾರ್ಜರ್ ಇಂಟ್ರೆಸ್ಟ್ ಆಫ್ ಬೆಂಗಳೂರು. ಲೆಟ್ ಅಸ್ ಆಲ್ ವರ್ಕ್ ಟುಗೆದರ್. ಯಾಕೆಂದ್ರೆ ನಾವು ಒಂದು ಹೊಸ ಡೈರೆಕ್ಷನ್ಸ್ ಕೊಟ್ಟಕ್ಕೆ ಹೊರಟಿದ್ದೇವೆ. ಬೆಂಗಳೂರು ನಗರಕ್ಕೆ ಈಗ ತಾನೇ ನೆನ್ನೆ ಚೀಫ್ ಮಿನಿಸ್ಟರ್ ಆಲ್ಮೋಸ್ಟ್ ನಾವು ಲೆಕ್ಕ ಹಾಕಿದ್ರೆ 1 ಲಕ್ಷ ಕೋಟಿ ರೂಪಾಯಿ ಸಾಲ ತಗೋತೀವೋ, ಇನ್ನೊಂದು ಮಾಡ್ತೀವೋ, ಏನ್ ಮಾಡ್ತೀವೋ, ಈ ಬೆಂಗಳೂರು ನಗರಕ್ಕೆ ಇವತ್ತು ಬಹಳ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳಿ ವಿ ಹ್ಯಾವ್ ಟೇಕನ್ ಎ ವೆರಿ ಬೋಲ್ಡ್ ಸ್ಟ್ಯಾಂಡ್. ಬೆಂಗಳೂರನ್ನ ಉಳಿಸಬೇಕು ಅನ್ನೋ ದೃಷ್ಟಿಯಿಂದ. ಸೊ ಅದಕ್ಕೆ ಐ ನೀಡ್ ಎವ್ರಿವನ್ ಕೋಆಪರೇಷನ್. ಇದಕ್ಕೆ ತಾವು ಅವ್ರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕು, ಇದಕ್ಕೆ ಅನುಮೋದನೆ ಕೊಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ.